ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ರಾಜೀನಾಮೆಯನ್ನ ಇದೀಗ ರಾಜ್ಯಪಾಲರು ಅಂಗೀಕಾರ ಮಾಡಿದ್ದಾರೆ. ಸಿಎಂ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ನಿನ್ನೆ ರಾಜೀನಾಮೆಯನ್ನ ಕೊಟ್ಟಿದ್ರು. ರಾಜ್ಯಪಾಲರು ಇರಲಿಲ್ಲ, ಹಾಗಾಗಿ ಕಾರ್ಯದರ್ಶಿಗೆ ಕೊಟ್ಟಿದ್ದಂಥದ್ದು. ಇದೀಗ ಆ ಒಂದು ರಾಜೀನಾಮೆಯನ್ನ ರಾಜ್ಯಪಾಲ ಗೆಹ್ಲೋಟ್ ಅವರು ಅಂಗೀಕಾರ ಮಾಡಿದ್ದಾರೆ. ನಿನ್ನೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತಹ ಸಿದ್ದರಾಮಯ್ಯ ನಿನ್ನೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ರು. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮಾ ಪತ್ರವನ್ನ ಸಲ್ಲಿಕೆ ಮಾಡಿದಂಥದ್ದು. ಸಿದ್ದರಾಮಯ್ಯ ರಾಜೀನಾಮೆಯನ್ನ ಇದೀಗ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಅಂಗೀಕಾರ ಮಾಡಿದ್ದಾರೆ. ಮುಖಾಂತರ ಮಾಜಿ ಸಿಎಂ ಆಗ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅಂಗೀಕಾರವನ್ನು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ರಾಜೀನಾಮೆ ಪತ್ರವನ್ನ ಇದೀಗ ತಾವರ್ಚಂದ್ ಗೆಹ್ಲೋಟ್ ಅವರು ಅಂಗೀಕಾರ ಮಾಡಿದ್ದಾರೆ. ಕೆಲವೊಂದಷ್ಟು ತೊಂದರೆಗಳಿಂದ ನಿನ್ನೆ ಇರಲಿಲ್ಲ, ರಾಜ್ಯದಲ್ಲಿ ಬೇರೆ ಕಡೆಗೆ ಹೋಗಿದ್ರು. ಅದಾದ ನಂತರ ವಿಶೇಷ ಕಾರ್ಯದರ್ಶಿಗೆ ಅವರ ರಾಜೀನಾಮೆಯನ್ನ ಕೊಟ್ಟಿದ್ರು. ಇದೀಗ ಆ ಒಂದು ರಾಜೀನಾಮೆಯನ್ನ ಅಂಗೀಕಾರ ಮಾಡಿದಂಥದ್ದು. ಹೈಕಮಾಂಡ್ ಬುಲಾವ್ ಕೊಟ್ಟ ಬೆನ್ನಲ್ಲೇ ದೆಹಲಿಗೆ ಹೋಗಿದ್ರು. ದೆಹಲಿಯಿಂದ ವಾಪಸ್ ಬಂದ ಬಳಿಕ ಯಾರು ಎಷ್ಟೇ ಒತ್ತಾಯವನ್ನ ಮಾಡಿದ್ರು, ಅವರ ಆಪ್ತರು ಎಷ್ಟೇ ಕೇಳ್ಕೊಂಡ್ರು ಕೂಡ ಯಾವುದಕ್ಕೂ ಕೂಡ ಮಣಿದಿಲ್ಲ. ರಾಜೀನಾಮೆಯನ್ನ ಕೊಟ್ಟಿದ್ದಂಥದ್ದು. ಹೈಕಮಾಂಡ್ ಹೇಳಿದೆ, ನಾನು ಅದಕ್ಕೆ ಬದ್ಧವಾಗಿರ್ತೀನಿ. 2.5 ವರ್ಷ ಅಂತ ಮಾತುಕತೆ ಆಗಿತ್ತು. ತದನಂತರ 6 ತಿಂಗಳು ಎಕ್ಸ್ಟೆಂಡ್ ಆಯಿತು. ಇದೀಗ ಹೈಕಮಾಂಡ್ ಕರೆದಿದ್ದಾರೆ, ಕರೆಯನ್ನ ಕೊಟ್ಟಿದ್ದಾರೆ ರಾಜೀನಾಮೆಯನ್ನ ಕೊಡಬೇಕು ಅಂತ. ಹಾಗಾಗಿ ನಾನು ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ನಿನ್ನೆ ರಾಜೀನಾಮೆಯನ್ನ ಕೊಟ್ಟಿದ್ದಂಥದ್ದು. ನಿನ್ನೆ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಅದನ್ನ ಸ್ವೀಕಾರ ಮಾಡ್ತಾರಾ, ಅಂಗೀಕಾರ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವ ಪ್ರಕಾರ ಅಲ್ಲೂ ಕೂಡ ಹೇಳಿದ್ರು, ಹೈಕಮಾಂಡ್ ಹೇಳಿದೆ, ನಾನು ಕೊಟ್ಟಿದ್ದೀನಿ, ಅದನ್ನ ಅಂಗೀಕಾರ ಮಾಡಲೇಬೇಕು, ಅದು ಅವರ ಕರ್ತವ್ಯ ಅಂತ ಹೇಳಿದ್ರು. ಇನ್ನು ದೆಹಲಿಯಲ್ಲಿ ಗರಿಗೆದರಿದೆ ಸರ್ಕಾರ ರಚನೆಯ ಕಸರತ್ತು. ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಕೆಲವೇ ಕ್ಷಣಗಳಲ್ಲಿ ಸೋನಿಯಾ ರಾಹುಲ್ ಗಾಂಧಿ ಭೇಟಿಯಾಗ್ತಾರೆ. ರಾಹುಲ್ ಸೋನಿಯಾ ಭೇಟಿಯಾಗಲಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ದೆಹಲಿಯ 1 ಜನಪಥ್ ರಸ್ತೆಯಲ್ಲಿರುವಂತಹ ಸೋನಿಯಾ ನಿವಾಸ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಸಿದ್ದು ಹಾಗೂ ಡಿಕೆ. ಸಿಎಲ್ಪಿ ಸಭೆ ಸೇರಿ ರಾಜಕೀಯ ವಿಚಾರಗಳ ಬಗ್ಗೆ ಮಾತುಕತೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಪ್ರಮಾಣ ವಚನ, ಡಿಸಿಎಂ ಹಾಗೂ ನೂತನ ಸಚಿವರ ಬಗ್ಗೆ ಚರ್ಚೆ, ಎಲ್ಲಾ ವಿಚಾರಗಳು ಚರ್ಚೆ ಆಗುವಂಥದ್ದು. ರಾಹುಲ್ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ ಚರ್ಚೆಯನ್ನ ಮಾಡ್ತಾರೆ. ಸರ್ಕಾರ ರಚನೆಗೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ದೆಹಲಿಗೆ ಹೋಗಿರುವಂಥದ್ದು ಗರಿಗೆದರ್ತಾ ಇದೆ. ಇದೀಗ ಮತ್ತೆ ರಾಜ್ಯದಿಂದ ದೆಹಲಿಗೆ ಶಿಫ್ಟ್ ಆಗಿದೆ ರಾಜಕೀಯದ ಬೆಳವಣಿಗೆಗಳು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟಿದ್ದು ಆಯಿತು, ಅದನ್ನ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಅಂಗೀಕಾರ ಮಾಡಿದ್ದು ಆಯಿತು. ಇದೀಗ ನೆಕ್ಸ್ಟ್ ಇರುವಂತಹ ಪ್ರೋಸೆಸ್ ಯಾರು ಸಿಎಂ, ಈಗ ಆಲ್ರೆಡಿ ಹೇಳಿರುವ ಪ್ರಕಾರ ಡಿಕೆಶಿ ಸಿಎಂ ಆಗ್ತಾರೆ. ಅದಾದ ನಂತರ ಕೆಪಿಸಿಸಿ ಆಗಿರ್ಬೋದು, ಡಿಸಿಎಂ ಹುದ್ದೆ ಆಗಿರ್ಬೋದು, ಅದು ಯಾರ ಪಾಲಾಗತ್ತೆ ಅನ್ನುವಂತಹ ಪ್ರಶ್ನೆಗಳಿಗೆ ಕೆಲವೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡುವಂಥದ್ದು. ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ಆಕಾಂಕ್ಷಿಗಳು ಕೂಡ ಇರುವಂಥದ್ದು. ಅದರಲ್ಲಿ ಮಂತ್ರಿಗಿರಿಯನ್ನ ಯಾರಿಗೆ ಕೊಡಬೇಕು, ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು 20 ಹೆಸರುಗಳನ್ನ ಸೂಚಿಸಿದ್ರು. ಆ 20 ಹೆಸರಿನಲ್ಲಿ ಯಾರ್ಯಾರ ಹೆಸರು ಬರುತ್ತೆ ಅನ್ನೋದನ್ನು ಕೂಡ ಚರ್ಚೆಗೆ ಬರುವಂಥದ್ದು. ಅದರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಆಫರ್ ಅನ್ನ ಕೂಡ ಕೊಟ್ಟಿರ್ತಾರೆ ಸಿದ್ದರಾಮಯ್ಯನವ್ರಿಗೆ, ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ. ಅದನ್ನ ಈಗ ಆಲ್ರೆಡಿ ನೆಗ್ಲೆಕ್ಟ್ ಮಾಡಿದ್ದಾರೆ. ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತ ಕೂಡ ಓಪನ್ ಆಗೇ ಹೇಳಿದ್ದಾರೆ. ಆದರೂ ಕೂಡ ಅವರಿಗೆ ಕಾಲಾವಕಾಶವನ್ನು ಕೊಡಲಾಗಿದೆ, 2 ರಿಂದ 3 ದಿನಗಳ ಕಾಲ. ಈ ಒಂದು ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರ ನಿಲುವೇನು, ಆ ವಿಚಾರವನ್ನು ಕೂಡ ಚರ್ಚೆ ಮಾಡುವಂಥದ್ದು.